ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣ ಮುಂದುವರೆದಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಓವರ್ಟೇಕ್ ಮಾಡಿದ್ದಕ್ಕೆ ಕ್ಯಾಂಟರ್ನ ಅಡ್ಡಗಟ್ಟಿದ ಆಟೋ ಚಾಲಕ ಆವಾಸಾಗಿದ್ದಾನೆ. ಸಿಗ್ನಲ್ನಿಂದ ಫಾಲೋ ಮಾಡ್ಕೊಂಡು ಬಂದು ನಡು ರಸ್ತೆಯಲ್ಲೇ ಅಡ್ಡಗಟ್ಟಿದ ಆಟೋ ಚಾಲಕ ಕ್ಯಾಂಟರ್ ಚಾಲಕನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಟ್ರಾಫಿಕ್ ಪೊಲೀಸ್ ಬಂದರೂ ಕೂಡ ಕೇರ್ ಮಾಡದೆ ಕ್ಯಾಂಟರ್ ಚಾಲಕನನ್ನ ನಿಂದಿಸಿದ್ದಾನೆ. ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಇನ್ಮುಂದೆ 10-20 ನಿಮಿಷ ಕಾಯುವ ಪರಿಸ್ಥಿತಿ ಬರಲ್ಲ. ಎಲ್ಲಾ ಮಾರ್ಗದಲ್ಲಿ 4 ನಿಮಿಷಕ್ಕೊಂದು ರೈಲು ಬರಲಿದ್ದು, ರೈಲು ನಿರೀಕ್ಷಣಾ ಸಮಯವನ್ನ 4 ನಿಮಿಷಕ್ಕೆ ಇಳಿಸೋದಕ್ಕೆ ಬಿಎಂಆರ್ಸಿಎಲ್ ಚಿಂತನೆ ನಡೆಸಿದೆ. ಸದ್ಯ ಮೆಟ್ರೋ ಮಾರ್ಗಗಳಲ್ಲಿ 5ರಿಂದ 7 ನಿಮಿಷಕ್ಕೊಂದು ರೈಲು ಓಡಾಟವಿದ್ದು, ಹಳದಿ ಮಾರ್ಗದಲ್ಲಿ 15 ನಿಮಿಷಕ್ಕೊಂದು ಮೆಟ್ರೋ ರೈಲಿದೆ. ಜನದಟ್ಟಣೆ ನಿಯಂತ್ರಿಸಲು ಹೆಚ್ಚುವರಿ ಬೋಗಿಗಳ ಸೇರ್ಪಡೆಯಾಗಲಿದೆ. ಇನ್ನು 1-2 ವರ್ಷದಲ್ಲಿ ಎಲ್ಲಾ ಮಾರ್ಗದಲ್ಲೂ 4 ನಿಮಿಷಕ್ಕೊಂದು ರೈಲು ಓಡಾಡಲಿದೆ. ಸರ್ಕಾರದ ಶಕ್ತಿ ಯೋಜನೆಯಿಂದ ರಾಜ್ಯದ ಹಲವೆಡೆ ಬಸ್ಗಳು ಮಹಿಳೆಯರಿಂದ ತುಂಬಿ ತುಳುಕ್ತಾ ಇದೆ. ಇದರ ಪರಿಣಾಮ ಪ್ರತಿನಿತ್ಯ ವಿದ್ಯಾರ್ಥಿಗಳು ಅಪಾಯಕಾರಿ ಸ್ಥಿತಿಯಲ್ಲಿ ಫುಟ್ರೆಸ್ಟ್ ಮೇಲೆ ನಿಂತು ಪ್ರಯಾಣಿಸ್ತಾ ಇದ್ದಾರೆ. ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಹನಸಿ ಗ್ರಾಮದ ಕಡೆ ಸಾರಿಗೆ ಬಸ್ನಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಸಕಾಲಕ್ಕೆ ಬಸ್ ಬರಲ್ಲ, ಹಾಗಾಗಿ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಿಸುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತ್ಯೇಕ ರಾಜ್ಯ ಕೂಗು ಎನ್ನುವುದಕ್ಕಿಂತ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ಕೊಡಿ ಅನ್ನೋದು ಶಾಸಕರ ಉದ್ದೇಶವಾಗಿದೆ ಎಂದಿದ್ದಾರೆ. ಅವರ ಆತಂಕ ಅಂದ್ರೆ ನಮಗೂ ಹೆಚ್ಚು ಕೆಲಸ ಆಗಬೇಕು ಆತಂಕ. ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಒಂದು ಕಡೆ ಅವ್ರು ಇದ್ರೂ ಕೂಡ ನಮಗೂ ಹೆಚ್ಚು ಡೆವಲಪ್ಮೆಂಟ್ ಬಗ್ಗೆ ಒತ್ತು ಕೊಡಿ ಅನ್ನೋದು ಅವ್ರು ಹೇಳುವಂಥ ಉದ್ದೇಶ. ಪ್ರತ್ಯೇಕ ರಾಜ್ಯ ಆಗಬೇಕಂತೂ ಹೇಳುವಂಥದ್ದಾಗಲ್ಲ, ಅದು ಜಾರಿ ಕೂಡ ಆಗ್ಲಿಕ್ಕೆ ಆಗೋಲ್ಲ. ಸೊ ಅವರ ಹೆಚ್ಚು ಆಗಬೇಕನ್ನೋದು ಅವರ ಆಸೆ ಅಷ್ಟು. ಕೇಂದ್ರಕ್ಕೆ ಮತ್ತು ರಾಷ್ಟ್ರಪತಿಗಳ ಪತ್ರ ಬರೆದಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅಲ್ಲಿ ಅವ್ರು ಡಿಸಿಷನ್ ಮಾಡೋಕ್ಕಾಗೋಲ್ಲ. ಡಿಸಿಷನ್ ಮಾಡೋರು ಸ್ಟೇಟ್ ಗೌರ್ಮೆಂಟ್ ಅವರು, ಇವರೆಲ್ಲ ಮಾಡಿದ್ರು. ಕಾಂಗ್ರೆಸ್ ಕುರ್ಚಿ ಕಾಳಗಕ್ಕೆ ರಾಜ್ಯ ಬಿಜೆಪಿ ವ್ಯಂಗ್ಯವಾಡಿದೆ. ಡಿಕೆ ಸಹೋದರರಿಂದ ಭಜನೆ ಮಾಡುವ ವಿಡಿಯೋ ಸೃಷ್ಟಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಾಕಿರುವ ರಾಜ್ಯ ಬಿಜೆಪಿ ವ್ಯಂಗ್ಯವಾಡಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾ ದಸ್ತು ಬರಹಗಾರರ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿಯ ತಾಲೂಕು ಆಡಳಿತ ಭವನದ ಮುಂದೆ ಧರಣಿ ನಡೆಸಿದೆ. ಡೀಡ್ ರೈಟರ್ಸ್ ಎಂಬ ಪ್ರತ್ಯೇಕ ಲಾಗಿನ್ ಸೇರಿದಂತೆ ತಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದರು. ಡಿಸೆಂಬರ್ 16ರಂದು ಬೆಳಗಾವಿ ಸುವರ್ಣಸೌಧ ಮುಂಭಾಗ ಪ್ರತಿಭಟನೆಗೆ ಸಿದ್ಧತೆ ನಡೆಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.